ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಎಲ್ಲರಿಗೂ ಪರಿಚಿತ ಇರುವ ರೀತಿಯಲ್ಲಿ ಹನುಮಂತ ದೇವರ ಒಂದು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಿಳ್ಯದೆಲೆ ಮಾಲೆಯನ್ನು ಹಾಕಿರ್ತಾರೆ. ಇದಕ್ಕೆ ತಾಂಬೂಲ ಅಂತ ಕರೀತಾರೆ. ವಿಳ್ಯದೆಲೆಯನ್ನು ಸೇರಿಸಿ ಕೊನೆಯಲ್ಲಿ ಅದಕ್ಕೆ ಒಂದು ಅಡಿಕೆಯನ್ನು ಹಾಕಿ ಕಟ್ಟಬೇಕು. ಸುಮಾರು ಜನ ಬರೀ ದಾರದಲ್ಲಿ ವಿಳ್ಯದೆಲೆಯನ್ನು ಮಾತ್ರ ಹಾಕ್ತಾರೆ. ಅದು ಪರಿಪೂರ್ಣವಾಗಿರ್ತಕ್ಕಂಥದ್ದಲ್ಲ. ಯಾಕೆಂದರೆ ಬರೀ ಎಲೆಯನ್ನು ಹಾಕಬಾರ್ದು, ಒಂದು ಅಡಿಕೆಯನ್ನು ಆ ಕಡೆ ಈ ಕಡೆ ಕಟ್ಟಬೇಕು, 2 ಅಡಿಕೆಯನ್ನು. ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿದರೆ ಇದು ಬುದ್ಧಿಗೆ, ಬಲಕ್ಕೆ, ಆಯುಷ್ಯಗೆ ಮತ್ತು ನಾಲಿಗೆ ಸ್ಪಷ್ಟವಾಗುವುದಕ್ಕೆ ಮತ್ತು ಬುದ್ಧಿ ಸರಿ ಹೋಗ್ತಕ್ಕಂಥದ್ದಕ್ಕೆ, ತಲೆಯ ಮೆದುಳಿನ ಭಾಗಕ್ಕೆ ಇವೆಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಇದೇ ರೀತಿಯಾಗಿ ಗಂಧವನ್ನು ಹಚ್ಚತಕ್ಕಂಥದ್ದು ಇದೆ ಹನುಮಂತ ದೇವರಿಗೆ. ಬಾಲದಲ್ಲಿ ಗಂಧವನ್ನು ಹಚ್ಚೋದು, ಬಾಲದ